ಬಾ ರಾಜ, ಋತಮ್ಮ ಬಂದೈತೆ ಬಾ. ಋತಮ್ಮ ತಾತ ತೋತು ತಾತನ್ನು ನೋಡ್ಕೊಂಡು ಹೋಗ್ಬೇಕು ಅಂತಿದ್ಲು, ಅದಕ್ಕೆ ಬಾ. ಬಂದೈತೆ ಋತಮ್ಮ. ಯಾವಾಗ ಬಂತು? ಒಂದು ಸ್ವಲ್ಪ ತಾತ ರವಾ ಕುಶರ್ಮ ಅಂತಕ್ಕೆ ಹೋಗಿ ಅಲ್ಲಿ ಉಣ್ಣು ಅಂದ್ರು ಬೇಡ, ಜ್ಯೂಸ್ ಕುಡ್ದು ಈಗಿನ ಉಂಡು ಬಂದೈದ್ನಿ ಅಂತ ಜ್ಯೂಸ್ ಕುಡ್ದು ಇಲ್ಲ ಅಮ್ಮ ನೋಡ್ಕೊಂಡು ತಾತನ ಮಾತಾಡ್ಸ್ಕೊಂಡು ಬೋತ್ನಿ ಅಂತ ಬಂದ್ಲಪ್ಪ. ಈಗ ಇಲ್ಲೆಲ್ಲ ಹೋಗಿಲ್ಲ, ಸಿಗೋರಮ್ಮ ಕರ್ಮ ತಗಸಿ ಬತ್ತೀನಿ ನೋಡಿ ಅಜ್ಜಿ ಅಂದ್ಲು. ನಾನು ನಿನ್ನ ಮಾತಾಡ್ಸೋಣ ಅಂತ ಬಂದು ಬಾ. ಋತಮ್ಮ ನೋಡ್ಕೊಂಡು ಹಾಕಂತ ಬಂದೈತಿ. ಅಲ್ಲಿ ಯಾತಾಗ ನಮ್ಮ ಋತಮ್ಮನ ಬಾಯಿ ಕೇಳ್ದಂಗೆ ಕೇಳ್ತಾ ಇತ್ತಲ್ಲ, ಹಾಗೆ ನೋಡಲ್ಲಿ ಯಾರ್ತಾಗ ಗುದ್ದಾಡ್ತಿರಂಗೈತಿ. ಓ ಇವಳ್ತಾಗೇನಪ್ಪ, ಓ ಈ ಕರ್ಪಿತಾಗೆ ನಾನು ಗುದ್ದಾಡ್ತಾ ಇರಬೇಕು. ಅಲಾಸಿ ಬೇಡ ಬಾರಮ್ಮ, ಅಲ್ಗೂ ಬಾ ನನ್ನ ಜೊತೆಗೆ ಹೋಗೋಣ ಅಂದೆ. ನೋಡಿ ಅಜ್ಜಿ ನೀನು ನೋಡಿ ಅಜ್ಜಿ ಅಂದ್ಲು. ನಾನು ಬಾರಮ್ಮ ಏನಾನ ಮಾಡ್ಕೊಂಡು ಹಾಳಾಗ ಹೋಗ್ಲಿ ಅಂತಾರೆಲ್ಲನ ಹಂಗೆ ಮಾಡ್ದಾರೆಲ್ಲ ಯಾವತ್ತೂ ಉದ್ಧಾರ ಆಗಲ್ಲ ಬಾ. ನಾನು ನಾಳೆ ನೋಡಿದ್ದೀನಿ ಅಂತ, ನಾಳೆ ಭಾಳ ಜನ ನೋಡ್ಬಿಟ್ಟಿದ್ದೀನಿ ನಮ್ಮೂರಾಗ ಹೊಸ ಜನನ ಹಿಂಗೆಲ್ಲ ಮಾಡ್ಕೊಂಡು ಯಾರೂ ಉದ್ಧಾರ ಆಗಿಲ್ಲ. ಬರೀ 100% ಎಲ್ಲ ಅನುಭವಿಸಿ ಬುದ್ಧಿ ಕಲ್ತ್ಕೊಂಡಿದ್ದಾರೆ ಹೊರ್ತನು ಯಾರು ಉದ್ಧಾರ ಆಗಿಲ್ಲ ಬಾ ಅಂತ ಹೇಳಿ ಬಂದಿದ್ದೀನಿ. ಹಂಗಂದು ಮಾತಾಡ್ತೈತೆ ನೋಡತ್ತ. ಹೊರತಾಗ ಏನು ಮಾತು ನಮಗೆ, ಸುಮ್ಮನೆ ಯಾಕೆ ಮಾತಾಡಿ ಟೆನ್ಷನ್ ತಗೋಬೇಕು. ಜಕ ಬಾರ ಅಲ್ಲಿ ಋತಮ್ಮ ಆ ಕರಿಯ ಮುಂತೆಗೆ ಜಗಳ ಮಾಡ್ಕೊಂತ ಇದ್ದಾಳೆ. ನೀನು ಹಂಗೆ ಮಾಡಿದೆ ಹಿಂಗೆ ಮಾಡಿದೆ ಅಂತ ಹೇಳಿ ಋತಮ್ಮಗೆ ಸಖತ್ತು ಸಿಟ್ಟು ಬಂದ್ಬಿಟ್ಟೈತಿ. ಅದಕ್ಕೇನೆ ಅವಳ ಮೇಲೆ ಜಗಳ ಮಾಡ್ತೈತೆ ಕಣ. ಬಾರ ಯಾಕ ಚಿತ್ರಣ ಬಾ. ಹೇಳು ಬಾಯಿಲಿ ಸರಿಯಾಗಿ. ಪಾಪ ಬೋಲು ಸಿಟ್ಟು ಮಾಡ್ಕೊಬಿಟ್ಟೈತೆ ಋತಮ್ಮ. ಸುಮ್ಮನೆ ಯಾಕೆ ಟೆನ್ಷನ್ ಮಾಡ್ಕೊಂಡು ಅವು ಅಲೇನೆ ಅವರು ಎಲ್ಲದಕ್ಕೂ ಸಿದ್ಧವಾಗಿರ್ತ. ನಾವು ಅವ್ರಂತ ಆಡಿರಾಗುತ್ತೇನ ಯಾಕ ಮತ್ತೆ ಅಂತರ್ಕುಟೆ ನಾವು ಹೋಗ್ಬಾರ್ದಮ್ಮ. ಹೋಗ್ಬಾರ್ದು ನಾವು. ಅವರು ಏನು ಯಾರ್ದೇನು ಅಂತೇಳಿ ಅವ್ರಿಗೆ ಯಾರ್ದ ನಯ ಭಯ ಇರೋರಾಗಿದ್ರೆ ಹಿಂಗೆ ಮಾಡ್ತಿರ್ಲಿಲ್ಲ. ಅವ್ರಿಗೇನು ಎಲ್ಲ ಏನು ನಯ ಭಯ ಇಲ್ಲ, ಹೇಳೋರಿಲ್ಲ ಕೇಳೋರಿಲ್ಲ. ನಮ್ಮ ತಮಗೆ ಸಿಟ್ಟು ಹಿಂಗೆ ಮಾಡಿಬಿಟ್ಲಲ್ಲ ಅಂತೇಳಿ ಮುಂಚೆಗಳೇ ಎಚ್ಚರಿಕೆ ಬೇಕಾಯ್ತು. ಇವಾಗೆಲ್ಲ ಆದ್ಮೇಲೆ ಏನು ಮಾಡೋಕ್ಕಾಗುತ್ತೆ ಹೇಳು? ಆದ್ಮೇಲೆ ಏನು ಮಾಡೋಕ್ಕಾಗಲ್ಲ. ಇಡತಿಂತ ಕೇಳಿದ್ದೀನಿ ತಮ್ಮ ಸುಮ್ಮನಿರು ಅಂತೇಳಿ. ಬಾರ ಇಲ್ಲಸಿನೇ ಹೋಗೋಣ ಅಂತಂದ್ರೆ ನೋಡಿ ನಾನು ಇಲ್ಲಸಿ ಬತ್ತೀನಿ ಗೋರಮಕ್ಕರ್ಮ ಅಂತ ಬತ್ತೀನಿ ನೋಡಿ ಅಂತ ಅಂದ್ಲು. ನೋಡ ಅಲ್ಲಿಗೆ ಹೋಗಿ ಅವಳೆ. ಅಲ್ಲಿಗೆ ಯಾಕಮ್ಮ ಹೋತು ನಮ್ಮ ಋತಮ್ಮ? ಅಚ್ಚಿ ಬರ್ರಿ ಯಾಕ ಹೇಳ್ರಿ ಒಂದು ಸುಸಾನ. ಸುಮ್ಮನೆ ಯಾಕಮ್ಮ ಇದು ಮಾಡ್ಕೊಂತೀಯ? ಸುಮ್ಮನೆ ನಿಮ್ಮ ಪಾಡಿಗೆ ನೀನು ಹೋಗು ಅಂತ ಹೇಳಿ. ಇವಾಗ ಅವ್ನು ಹೋಗಿ ಅವನಲ್ಲ ಬುದ್ಧಿ ಕಲ್ತ್ಕೊಂಡು ಓದ್ತಾನೆ. ನಮ್ಮ ಮುರ್ಸಿ ತಮ್ಗೆ ಹೇಳಿದ್ ನಾನು ಫೋನ್ ಮಾಡಿ, ಅಮ್ಮಣಿ ನೀನು ಸೂರ್ಯ ಬುದ್ಧಿ ಕಲಿಸ್ಬೇಕು ನೋಡು. ನನ್ನ ಮಗ ನಾನು ನಿಮ್ಮ ದಡಮಯ್ಯ ಈ ಪಾಟಿ ಹೇಳಿರೂ ಕೇಳಿಲ್ಲ. ನೋಡು ಓಟ್ ಹಿಂಗೆ ಮಾಡ್ತಾನೆ ಅಂದಮೇಲೆ ನೀನು ಸರಿಯ ಬುದ್ಧಿ ಕಲಿಸ್ಬೇಕು ಅವನ್ನ. 3 ತಿಂಗಳಲ್ಲ 6 ತಿಂಗಳಾಗ್ಲಳ ಅಲ್ಲೇ ಇರಲಿ ಅಂತ ಹೇಳಿದ್ದೀನಿ. ಅದಕ್ಕೆ ಸರಿ ದಡಪ ಆಯಿತು. ಇವಾಗ ಯಾರನ್ನ ಬಂದು ಬೇಲ್ ತಗೊಂಬಂದು ಬಿಡಿಸ್ಕೊಂಡು ಹೋದ್ರೆ ಇವಾಗ ನಾವು ಕಳಿಸ್ಬೇಕಾಗುತ್ತೆ. ಇಲ್ಲ ಋತುನೇ ಬಂದು ಕೇಸ್ ವಾಪಸ್ ತಗೊಂಡು ನಾನು ಕರ್ಕೊಂಡು ಹೋಗ್ತೀನಿ ನನ್ನ ಗಂಡು ನಾನು ಅದಾದ್ರೆ ಕರ್ಕೊಂಡು ಹೋಗ್ಬೋದು. ಬೇರೆಯವ್ರು ಯಾರಾದರೂ ಬೇಲ್ ತಗೊಂಬಂದು ಬಿಡಿಸ್ಕೊಂಡು ಹೋದ್ರೆ ನಾವೇನು ಮಾಡೋಕ್ಕಾಗಲ್ಲ ಅಂತ ಹೇಳೈತಿ. ಅದೇನು ಕೆಲಸ ಏನೈತೆ ಅದು ಮಾಡುತ್ತೆ ನಮ್ಮ ವರ್ಷಿತಮ್ಮ. ಒಟ್ಟಿನಲ್ಲಿ ಅವರು ಅಮ್ಮ ಏನು ನಾವು ದಡಮಯ್ಯ ನಾವೇನು ಹೇಳ್ದಂಗೆ ಕೇಳಲ್ಲ. ಅಲ್ಲಿ ಏನೈತೆ ಕಾನೂನು ಪ್ರಕಾರ ಮಾತಾಡುತ್ತೆ, ಕಾನೂನು ಪ್ರಕಾರ ಇರುತ್ತೆ ಅಷ್ಟೇನೆ. ನಡಿ ಹೋಗನ್ ಬಾರಪ್ಪ. ನಮ್ಮ ಋತಮ್ಮಂಗೆ ಹೇಳನ್ ಬಾ. ಏನನ್ನ ಮಾಡ್ಕೊಂಡು ಹಾಳಾಗಿ ಹೋಗ್ಲಿ ಬಾರಮ್ಮ ಋತು ಅಂತ ಅರ್ಕುಟ್ಟು ಹೋಗ್ಬೇಡ ಬಾರಮ್ಮ. ಬಿಟ್ಟಿರ ಅರ್ಕುಟ್ಟು ಹೋಗ್ಬಾರ್ದು ನಾವು. ಒಳ್ಳೆಯವರು ನಮ್ಗೆ ಅಂತ ಆಟ ಆಡಕ್ಕೆ ಬರಲ್ಲ. ನಮ್ಗೆ ಅವ್ರಂತ ಆಟ ಆಡಕ್ಕೆ ಬರಲ್ಲ ಬಾರಮ್ಮ ಅಂತ ಹೇಳ್ತೀನಿ. ನಾ ಮಾಡ್ಕೊಂಡು ಹಾಳಾಗಿ ಹೋಗ್ಲಿ ಬಾರಮ್ಮ, ನೀನೇನೋ ಮಾತಾಡಬೇಡ ಅಂತ ಹೇಳ್ತೀನಿ ನಮ್ಮ ಋತಮ್ಮಗೆ. ನಿನ್ನ ಕರಿಯನ ಅಂತ ಬಂದು ಅಲ್ಲಿ ಎಲ್ಲ ಮಕ್ಕಳು ನೋಡಿದೆ. ಅವ್ರು ಇರಲಿಲ್ಲ, ಒಳಗಿದ್ರು ಅವ್ರು ಬಾಕ್ಲಕ್ಕೊಂಡು. ಅದಕ್ಕೆ ನಾನು ನಿಮ್ಮನೆ ಕರಿಯನ ಅಂತ ಬಂದೆ ಕಣೇಕ. ಋತಮ್ಮ ಅಮ್ಮಣಿ ಸುಮ್ಮನಿರಮ್ಮ ಮಳೆ ಓಟು ಏನತ್ತ ತಲೆ ಕೆಡಿಸ್ಕೊಂಡು ಇಂಥವ್ರನ್ನ ಬಿಟ್ಟಾಕಿ ಬಿಡ್ಬೇಕು. ನಡೀಲಿಲ್ಲ ಅಯ್ಯಮ್ಮಂಗೋನು ನಾನು ಸರಿಯಾಗಿ ಹೇಳ್ತೀನಿ. ನೀನು ಏನೋ ತಿಳ್ಕೊಬಿಟ್ಟಿದ್ಯಾ ಕಣಮ್ಮ. ನೀನು ಗೊತ್ತಿಲ್ಲ ನೀನು ಯಾಕೆ ನಾನು ಸುಮ್ಕೈದ್ನಿ ಅಂತ ಹಿಂಗೆ ಮಾಡ್ತಾ ಇದೀಯಾ? ನೀನು ತಿರುಗಿಲ್ಲಿ ಊರಾಗಿರ್ಬಾರ್ದು ಹಂಗೆ ಮಾಡ್ತೀನಿ ನಾನು. ಏನೋ ಬಿಡತ್ತ ಅಂತ ಸುಮ್ಮನಾಗಿದ್ದೀನಿ ಅಂತ ಹೇಳ್ತೀನಿ. ನಾನು ನಿಮ್ಮ ಮನೆ ಬಾಕ್ಲಕ್ಕೆ ಬಂದಿಲ್ಲ, ನೀನು ನಮ್ಮ ಮನೆ ಬಾಕ್ಲಕ್ಕೆ ಬಂದಿರೋಳು. ನೀನು ಯಾಕೆ ಬಂದಿದ್ಯಾ? ನೀನು ಯಾಕೆ ಮಾತಾಡೋದು? ನನ್ನ ಪಾಡಿಗೆ ನಮ್ಮ ಮನೆ ಬಾಗ್ಲಾಗ ನಾವು ಕೂತ್ಕೊಂಡಿದ್ದೀವಿ. ನಾವೆಂಥದ ಬಾಡಿಗೆ ಮನೇನೋ ಸ್ವಂತ ಮನೇನೋ ಯಾವುದೇ ಆಗಿರ್ಬೋದು. ನಾವು ಯಾವುದೋ ಮಾಡ್ಕೊಂಡು ನಮ್ಮ ಪಾಡಿಗೆ ನಮ್ಮ ಜೀವನ ನಾವು ಮಾಡ್ತಾ ಇದೀವಿ. ಯಾರೇನು ನಮ್ಗೇನೇನು ಕೊಟ್ಟಿಲ್ಲ. ನೀನು ಹೇಳ್ಬೋದು ಎಲ್ಲ ಇಸ್ಕೊಂಡಿದ್ಯಾ ಅಂತ. ಯಾರ ಹತ್ರ ಇಸ್ಕೊಂಬಂದಿನಿ ಕರ್ಕೊಬರೋಗು. ಯಾರೇನು ನಮ್ಗೇನು 1 ರೂಪಾಯಿ ಕೊಟ್ಟಿಲ್ಲ ಕಣಮ್ಮ. ನಾವಿನ್ನ ಪುಕ್ಸಟ್ಟೆ ಮುದ್ದೆ ಇಕ್ಕಿ ಕಳಿಸಿದ್ದೀವಿ ಹೊರ್ತನೋ, ವಾರ 15 ದಿವ್ಸ ಕಟ್ಲೆ ಇಕ್ಕೇನು ಪುಕ್ಸಟ್ಟೆ ಮುದ್ದೆ ಇಕ್ಕಿದ್ದೀವಿ ಹೊರ್ತನೋ. ಯಾರೇನೇನು ನಮ್ಗೇನು ಬಂದು ಎಲ್ಲ ಅಕ್ಕಿ ಹೇಳೋದು ಕೊಟ್ಟಿಲ್ಲ. ದುಡ್ಡು ಕಾಸು ಒಡವೇನು ಯಾರೇನು ನಮ್ಗೇನು ತಂದು ಕೊಟ್ಟಿಲ್ಲ ಕಣಮ್ಮ. ಋತಮ್ಮ ಸುಮ್ಮನಿರಮ್ಮ ಮನೆ ಅಂತರ್ಕುಟ್ಟು ಹೋಗ್ಬಾರ್ದು. ಸುಮ್ಮನಿರು. ನೀನೀಗ ಬಂದಿದ್ಯಾ, ಸುಮ್ಮನೆ ನಿಮ್ಮ ಪಾಡಿಗೆ ನೀನು ಹೋಗೋದು ಕಲಿ.
ಬೈಲಿ. ನಿಜವಾಗ್ಲೂ ತಾತ ಮಾತಾಡಬಾರ್ದು ಅಂತ ಇದ್ದೆ. ಆದರೆ ಇವಳು ನೋಡಿದ ತಕ್ಷಣ ನನಗೆ ಅಷ್ಟಿಷ್ಟು ಸಿಟ್ಟು ಬರೋದಿಲ್ಲ ಕಣ್ತಾತ, ಅಷ್ಟಿಷ್ಟು ಸಿಟ್ಟು ಬರೋದಿಲ್ಲ. ಭಾಳ ಸಿಟ್ಟು ಬರುತ್ತೆ ಕಣ್ತಾತ ಇವಳು ನೋಡಿದ ತಕ್ಷಣ ನನಗೆ. ನೋಡಿ ನೀವೇ ಹೇಳಿ, ನಾನೇನೋ ಮಾತಾಡಿಲ್ಲ ಏನಿಲ್ಲ, ನನ್ನ ಪಾಡಿಗೆ ನಾನು ಸುಮ್ಮನೆ ಕುತ್ಕೊಂಡಿದ್ದೀನಿ ನಮ್ಮ ಮನೆ ಹತ್ರ. ಬೈಕಂತಿದ್ಲು, ಬೈಕಂಬ್ಲಿ ಅಂತ ಸುಮ್ಮನಿದ್ದೀನಿ, ನಾನು ಮಾತಾಡಲಿಲ್ಲ. ಸುಮ್ಮನೆ ಯಾಕೆ ಜಗಳ ಅಂತೇಳಿ ನಾನು ಮಾತಾಡೋದಕ್ಕೆ ಹೋಗಲಿಲ್ಲ. ಬಂದ್ಬಿಟ್ಟು ಏಯ್ ನೀನು ಹಂಗೆ ಮಾಡಿದ್ದು ಹಿಂಗೆ ಮಾಡಿದ್ಯಾ ಅಂತ ನನ್ನೇನೆ ಅಲ್ಲಿ ಮಂಚದ ಮೇಲೆ ಕೂತ್ಕೊಂಡವಳನ್ನ ಹಿಡ್ಕೊಂಡು ಈ ಕಡೆ ಎಳ್ಕೊಬಿಟ್ರೆ ಹಿಡ್ಕೊಂಡು ಬಂದು ಹಿಂಗೆ ಎಳ್ಕೊಬಿಟ್ಲು. ಅದಕ್ಕೆ ನಾನು ಮಾತಾಡ್ತಾ ಇದ್ದೀನಿ. ನಾನು ಅಷ್ಟೊಂದೆಲ್ಲ ಬೈಕ್ ಅಂತಿದ್ರೆ ಬಿಡತ್ತ ಮಾತಾಡ್ಕೊಂಬ್ಲಿ, ಏನೋ ಸಿಟ್ನ ಮಾತಾಡ್ತಾರೆ ಅಂತೇಳಿ ನಾನು ಸುಮ್ಮನೆ ಇದ್ದೀನಿ. ನಾನು ಮಾತಾಡಕ್ಕೆ ಹೋಗಿಲ್ಲ. ಸುಮ್ಮನೆ ಬಂದಿಲ್ಲಿ ಮಾತಾಡಿದ್ರೆ ಯಾರು ಸಹಿಸ್ಕೊಂತಾರೆ ಹೇಳ್ರಿ ನೀವೇನೆ. ನೀನು ನ್ಯಾಯ ರೀತಿಯಿಂದ ಇರೋದಾದ್ರೆ ಇರು, ಇಲ್ಲ ನಾನು ಈ ಊರೇ ಖಾಲಿ ಮಾಡಿಸ್ಬಿಡ್ತೀನಿ. ಇನ್ನು ನನ್ನ ಹೆಂಗೆ ಅಂತ ನೀನು ನೋಡಿಲ್ಲ. ಏನು ತಿಳ್ಕೊಂಡಿದ್ಯಾ ನೀನು? ಏನಮ್ಮ ನೀನು ನ್ಯಾಯವಾಗಿರೋದು ಕಲಿ, ಯಾಕಿಂತ ಬದುಕು ಮಾಡಿದೆ? ನನಗೆಷ್ಟು ಸಿಟ್ಟು ಬರುತ್ತೆ ಅಂತಂದರೆ ಇವಳು ನೋಡ್ಬಿಟ್ರೆ ನಿಜ ನನಗೆ ಅಷ್ಟಿಷ್ಟು ಸಿಟ್ಟು ಬರಲ್ಲ ಕಣ್ತತ್ತ. ಹೆಂಗೆ ಮಾಡ್ಬಿಟ್ಲು, ನಾನು ಅವರು ಹೆಂಗಿದ್ದವ್ರನ್ನ ಹೆಂಗೆ ಮಾಡ್ಬಿಟ್ಲಲ್ಲಪ್ಪ. ನಾವು ಒಬ್ರಿಗೊಬ್ರು ಯಾವತ್ತೂ ಬಿಟ್ಟಿರೋರಲ್ಲ ನಾವು. ಅಷ್ಟು ಚೆನ್ನಾಗಿ ನಾವು ಹೊಂದಾಣಿಕೆಯಿಂದ ಎಷ್ಟು ಚೆನ್ನಾಗಿದ್ದವರು, ನಮ್ಮ ಮಧ್ಯೆ ಇವಳು ಹಿಂಗೆ ಮಾಡ್ಬಿಟ್ಲಲ್ಲ ಬಂದ್ಬಿಟ್ಟು ಅಂತ ಅನ್ನಿಸ್ತೈತೆ ನನಗೆ. ನಾವು ಎಷ್ಟು ಚೆನ್ನಾಗಿ ಕ್ಲೋಸಾಗಿ ಎಷ್ಟು ಚೆನ್ನಾಗಿ ಮಾತಾಡಿಸ್ಕೊಂಡು ಹೆಂಗಿದ್ದವರು, ನಮ್ಮ ಮಧ್ಯೆ ಇಂಥದ್ದೆಲ್ಲ ತಂದಿಕ್ಬಿಟ್ಲಲ್ಲ ಇವಳು ಅನ್ನೋದು ನನಗೆ ಸಿಟ್ಟು. ಇವಳು ನೋಡಿದ ತಕ್ಷಣ ಅಷ್ಟಿಷ್ಟು ಸಿಟ್ಟು ಬರೋದಿಲ್ಲ ಕಣ್ತತ್ತ ನನಗೆ. ನಿಜವಾಗ್ಲೂ ಪಿತ್ತ ನೆತ್ತಿಗೇರ್ತೈತೆ ನನಗೆ. ನಿಮ್ಮ ತಾತೆಲ್ಲ ಮಾತಾಡುತ್ತೆ, ನೀನು ಸುಮ್ಮನಿರು. ಸ್ಯಾನೆ ಮಾತಾಡ್ಬೇಡ. ನೀನು ಇದೆಯಾ ನಿನ್ನ ಪಾಡಿಗೆ ನೀನು ದುಡ್ಕೊಂಡು ತಿನ್ನು, ಇಲ್ಲ ಏನಿಲ್ಲ ನೋಡಿ ಹೇಳಿರ್ತೀನಿ. ನೆಟ್ಟಿಗಿರೋದು ಕಲಿ, ಸುಮ್ಮನೆ ಮಾತಾಡ್ಬೇಡ. ಮಾಡಿರೋದು ನೀನು ತಪ್ಪು. ನೀನು ಯಾಕಿಂತ ಕೆಲಸ ಮಾಡ್ಬೇಕಾಗಿತ್ತು ನೀನು? ಗೊತ್ತಾಗಲ್ವೇ? ಒಂದಿಷ್ಟ ನಾನು ನಿನಗೆ ಏನಾನ ಸ್ವಲ್ಪ ಮಾನ ಮರ್ಯಾದಿರ ಅಂತವ್ರಾಗಿದ್ದರೆ ಮನೆಯಾಗ ಯಾರನ್ನ ಹೇಳೋರು ಕೇಳೋರು, ಹಿರಿಯರು ದೊಡ್ಡವ್ರು ಯಾರಾದರೂ ಸಣ್ಣವ್ರು ಇದ್ದಾರಪ್ಪ ನಮ್ಮ ಮನೆಯಾಗ ಕೇಳ್ತಾರೆ ಅಂಬದೇನಾದರೂ ನಿನ್ನ ನಯ ಭಯ ಇದ್ದಿದ್ರೆ ಹಿಂಗೆ ಮಾಡ್ತಾ ಇರಲಿಲ್ಲ. ಸ್ವಲ್ಪ ಯೋಚನೆ ಮಾಡಿ ನೀನು ಮಾತಾಡೋದು ಕಲಿಯಮ್ಮ. ಸುಮ್ಮನೆ ಮಾತಾಡ್ಬಿಟ್ಟಿವಿ ಅಂದ್ರೆ ಸರಿಯಾಗೋದಿಲ್ಲ ನೋಡಿ ಹೇಳಿರ್ತೀನಿ. ವಯಸ್ಸಾಗೈತೆ ಗೊತ್ತಾಗಲ್ವಾ ನೀವು ಹಿಂಗೆ ಮಾತಾಡ್ತೀರ? ಇವಳು ಮಾತು ಕೇಳ್ಕೊಂಡು ವಯಸ್ಸಾಗಿರೋರು ವಯಸ್ಸಿಗೆ ತಕ್ಕನಂಗೆ ಮಾತಾಡಿ ನೀವು. ಸುಮ್ಮನೆ ಹಿಂಗೆಲ್ಲ ಮಾತಾಡ್ಬಿಡಿ. ನಾನು ಏನು ಮಾಡಿದೆ? ನಮ್ಮ ಮನೆ ಬಾಗಿಲಿಗೆ ನಾವು ಕೂತ್ಕೋಬಾರ್ದಾ? ನೀವೇ ಹೇಳಿ. ನನ್ನ ಪಾಡಿಗೆ ನಾನು ಕೂತ್ಕೊಂಡಿದ್ದೀನಿ, ಬಂದು ಬಾಯಿಗೆ ಬಂದಂಗೆ ಮಾತಾಡಿದ್ರೆ ಯಾರು ಕೇಳ್ತಾರೆ? ನಾನು ಸುಮ್ಮನೆ ಇದ್ದೀನಿ. ನಾನು ಸುಮ್ಮನೆ ಇದ್ರೂ ಕಾಲು ಕೇರ್ಕೊಂಡು ಜಗಳಕ್ಕೆ ಬಂದಿರೋದು ಅವಳಿಗೆ ಹೇಳಿ ಫಸ್ಟು. ನನಗೇನು ಹೇಳ್ತೀರಾ? ವಯಸ್ಸಾಗಿದೆ ಗೊತ್ತಾಗಲ್ವಾ? ಮಾತಾಡ್ಬೇಡ ನೀನು. ವಯಸ್ಸಾಗೈತೆ ಅಂತ ಕೇಳ್ತೀಯ, ಸರಿಯಾಗೆ ಮಾತಾಡ್ತಾ ಇರೋದು ನೀನು. ನೀನು ಅಂದ್ಬೇಡ ನೋಡು. ನಿನ್ನಂತವಳ ಹತ್ರ ನಾನು ಹೊಂದಿಸ್ಕೊಂಡಿಲ್ಲ ಇನ್ನುವರೆಗೂ. ಸರಿಯಾಗಿ ಮಾತಾಡೋದು ಕಲಿ. ನೋಡ್ದ ಹಂಗೆ ಮಾತಾಡ್ತಾಳೆ. ನಮ್ಮ ಅಜ್ಜನ ಇನ್ನುವರೆಗೂ ಊರಾಗ ಯಾರು ಹಂಗೆ ಬಂದಿಲ್ಲ. ಇಲ್ಲೋಡು, ನಮ್ಮ ಅಜ್ಜನ ಬಗ್ಗೆ ಊರಾಗ ಎಲ್ಲಾನ ಕೇಳ್ಕೊಂಬ ಹೆಂಗೆ ಮಾತಾಡ್ತಾರೆ ಅಂತ ಹೇಳಿ ನೋಡು. ಚಂದ್ರಪ್ಪ ಅಂದರೆ ಹೆಂಗೆ ಅಂಬದು ನೀನು ಗೊತ್ತಿಲ್ದಲೆ ಮಾತಾಡ್ತಿ. ಯಾಕೆ ಸುಮ್ಮನೆ ನಮ್ಮ ಅಜ್ಜ ಅಂತಲೇನಿ? ನಮ್ಮ ಅಜ್ಜ ಏನಾನ ಏನಿಲ್ಲ. ಮಾತಾಡ್ಬಿಟ್ರೆ ನೀನು ಇಲ್ಲೆಲ್ಲ ಉಳಿಸ್ಕೊಡಲ್ಲ. ಏನು ತಿಳ್ಕೊಂಡಿದ್ಯಾ ನೀನು? ವಯಸ್ಸಾಗೈತೆ ಅಂತ ಕೇಳ್ತೀಯ. ವಯಸ್ಸಾಗಿದ್ರು ನಾ ಕರೆಕ್ಟಾಗಿ ಏನು ಮಾತಾಡ್ಬೇಕು ಸುಮ್ಮನೆ ತರವಲ್ದಂಗೆ ಮಾತಾಡಲ್ಲ ನಮ್ಮ ಅಜ್ಜ. ನಮ್ಮ ಅಜ್ಜಿ ಹಂಗೆ ಮಾತಾಡ್ಬೇಕಂಬ ನಮ್ಮ ಅಜ್ಜ ಚೆನ್ನಾಗಿ ಗೊತ್ತೈತಿ. ನಿನ್ನಂತವಳ ಹತ್ರ ಮೈಜಳಿಸ್ಕೊಂಬ್ತಾರೆ. ಅಪರಪ್ಪ ಏನು ಹಂಗೆ ಕಾಪ್ರ ಮಾಡಿ ಬಿಟ್ಟಿರೋಳು ಅಮ್ಮಂಗೆ. ಇನ್ನುವರೆಗೂ ಆಗೈತೆ ನಿನ್ನಂತವಳ ಹತ್ರ ಒಂದು ಮಾತು ಅನ್ನಿಸ್ಕೊಂಬಲ್ಲ. ಏನು ಅನ್ಕೊಂಡಿದ್ಯಾ ನೀನು? ನಮ್ಮ ಅಜ್ಜನ ಬಗ್ಗೆ ಮಾತಾಡ್ತೀನಿ ನೀನು? ಸದ್ಯ ಹೇಳ್ತೀನಲ್ಲಕ್ಕ, ಹಂಗಾದ್ರೆ ಮತ್ತೆ ಬುದ್ಧಿ ಬರೋದು. ಹೆಂಗೆ ಮಾತಾಡ್ತಾಳೆ ನೋಡು. ಅಲ್ಲ ಮಾತಾಡೋದು ನೋಡಿ ಹೆಂಗೆ ಮಾತಾಡ್ತಾಳ ಅವಳು. ಮೊಮ್ಮಗಳಿಗೆ ಬುದ್ಧಿ ಹೇಳಿ ನನಗೆ ಹೇಳ್ಬೇಡಿ. ನನಗೆ ಯಾಕೆ ಹೊಡಿತೀರಾ? ನನ್ಗೆ ಹೊಡಿತೀರಾ ಅಂದ್ರೆ ಸರಿ ಹೋಗಲ್ಲ. ನಮ್ಮ ಪಾಡಿಗೆ ನಾವು ಹೆಂಗೆ ನಾವು ಕೂಲಿನ ನಾಳಿನ ಮಾಡ್ಕೊಂಡು ನಾವು ಹೆಂಗೋ ಇರ್ತೀವಿ. ನಮ್ಗೆ ಯಾಕೆ ಇದು ಮಾಡ್ತೀರಿ ನೀವು? ಹೆಂಗನ ಮಾಡ್ಕೊಂಡಿರಿ. ನಿನ್ನ ಸುದ್ದಿಗೆ ಯಾರೇ ಬಂದರು ನೀನು ಮಾತಾಡಿದ್ದು ಕೇಳ್ತಾ ಇರೋದು. ನೀನು ನೆಟ್ಟಾಗಿ ಮಾತಾಡೋದು ಕಲಿ, ಮಾತಾಡೋ ಮಾತುಗಳ. ಬಿಡು, ನಾನು ನನ್ನ ಪಾಡಿಗೆ ನಾನು ಸುಮ್ಮನಿದ್ದೀನಿ ಅಂತ. ನೀನು ವಯಸ್ಸಾಗೈತೆ, ನೀನು ಮಾತಾಡೋದು ಗೊತ್ತಿಲ್ಲ ಹಿಂಗೆ ಅಂತ ನೀನು ಮಾತಾಡಿರಿ. ಯಾರು ಕೇಳಲ್ ಕಣೆ ನಿನ್ನ ಮಾತುಗಳ. ನಮ್ಮ ರೂತಮ್ಮ ಸುಮ್ಮನಿಲ್ಲ, ಸಿಟ್ಟು ಬಂದ್ಬಿಟ್ಟೈತೆ ಅವಳಿಗೆ. ಹಿಂಗೆ ಮಾಡ್ಬಿಟ್ಲಲ್ಲ ಅಂಬೋದು ಅವಳಿಗೆ. ನಿಜವಾಗ್ಲೂ ಅವಳಿಗೆ ಸಿಟ್ಟು ತಡಿಯೋಕ್ಕಾಗ್ತಾ ಇಲ್ಲ. ಯಾರಿಗಾಗಲಿ ಅವಳ ಜಾಗದಾಗ ನಾವೇ ಇದ್ದಿದ್ರು ಈ ಥರನೇ ಮಾಡ್ತಿದ್ವಿ ಅಂತ ಅನಿಸುತ್ತೆ. ಅವಳಿಗೆ ಸಿಟ್ಟು ತಡಿಯೋಕ್ಕಾಗಲಿಲ್ಲ. ಅವಳು ಪಾಪ ಅವಳು ಕೂತ್ಕೊಂಡವಳೆ ಅವಳ ಪಾಡಿಗೆ ಅವಳು. ಆದರೆ ಇವಾಗ ನಾವು ನನ್ನ ಮೊಮ್ಮಗಳನ್ನ ಬಿಟ್ಕೊಡ್ಬಾರ್ದು ಅಂತೇಳಿ ಇವಾಗ ಇವ್ರ ಕಡಿಕೆನೆ ಮಾತಾಡ್ತಾ ಇದ್ದೀವಿ. ಇವಾಗ ತಪ್ಪೆಲ್ಲನ ಇವಳ್ದೇನೆ. ಹಿಂಗೆ ಮಾಡ್ಬಿಟ್ಲಲ್ಲ ಪ್ರವೀಣನ್ಗೆ. ನಾವು ಚೆನ್ನಾಗಿದ್ವಲ್ಲ, ನಮ್ಮ ಮಧ್ಯೆ ಹಿಂಗೆಲ್ಲ ಮಾಡ್ಬಿಟ್ಲಲ್ಲ, ಇಂಥವೆಲ್ಲ ತಂದಿಕ್ಬಿಟ್ಲಲ್ಲ, ತಾಡಿ ಹೇಳ್ಬಿಟ್ಟು ಇಲ್ಲದೆಲ್ಲನ ಅನ್ನೋದು ಇವಾಗ ನಮ್ಮ ರೂತಮ್ಮ ಸಿಟ್ಟು. ನಮ್ಮ ಅಜ್ಜಿ ಹೇಳಕ್ಕೆ ಬಂದಿದ್ದಕ್ಕೆ ಹಂಗೆ ಅಂತ ಮಾತಾಡಿ ನಮ್ಮ ಸಿಟ್ಟು ಬಂದ್ಬಿಟ್ಟು ಎರಡು ಬಾರಿಸ್ಬಿಡ್ತು. ನೋಡ್ತಾ ಇರಿ, ನೆನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಟ್ಟನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.